ಆಕಾಶ್ ಬೇಗ ಕೊಡ್ತಾರೆ ಅಂತವರೆಲ್ಲ ನೋಡೋಣ ಹೇಳ್ರಪ್ಪ ಏನು ಹೇಳ್ತೀರಿ ಮಸ್ತಾಗಿ ಫಾಲೋ ಮಾಡಿದೆ ಗೊತ್ತಾ, ಅದೇ ಜಾಸ್ತಿ ವೈರಲ್ ಆಗಿದ್ದು ನಮ್ಮ ಕ್ಲಾಸಲ್ಲಿ ಎಲ್ಲರೂ ಮಾತಾಡ್ತಾರೆ. ಅಮ್ಮಂಗೆ ಇಲ್ಲೇ ಕೂತವ್ರೆ ಜ್ಯೂಸ್ ಮತ್ತೆ ಐಸ್ ಕ್ರೀಮ್ ತಗೊಳಕ್ಕೆ. ಅಮ್ಮ ಅರ್ಜೆಂಟಾಗಿ ನನ್ನ ಕರೆದ್ಬಿಟ್ಟು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಗೈಸ್. ಇವತ್ತು ನಮ್ಮ ಮನೆಗೆ ನಮ್ಮ ಅಮ್ಮನ ಫ್ರೆಂಡ್ಸ್ಗಳು ಬಂದಿದ್ದಾರೆ. ನನ್ನ ಹೆಸರು ಚಿರಂತ್. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾನು ಬೆಳಗ್ಗೆ ನಿಮ್ಗೆ ಏನು ಹೇಳಲ್ಲ, ನಾನು ಸುಮ್ಮನೆ ಹೋಗ್ತಾ ಇರ್ತೀನಿ ಕಾಲೇಜಿಗೆ, ಅದು ನಿಮಗೂ ಗೊತ್ತು. ಸೊ ಯಾರ್ಯಾರು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಬೇಗ ಕಾಲೇಜ್ಗೆ ಹೋಗೋಣ, ಟೈಮ್ ಬೇರೆ ಆಯಿತು. ನಾನು ಇನ್ನೂ ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ, ನಾಷ್ಟ ಟಿಫನ್ ಮಾಡ್ತಿದ್ದೆ. ಟಿಫನ್ ತಿಂದು ಇವಾಗ ಕಾಲೇಜ್ಗೆ ಹೋಗೋಣ. ಟಿಫನ್ ತಿಂದು ಆಯಿತು, ಇವಾಗ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ, ಕಾಲೇಜ್ಗೆ ಹೋಗೋಣ. ಕಾಲೇಜ್ಗೆ ಹೋಗಿ ಸಿಗೋಣ ಬನ್ನಿ. ಕಾಲೇಜ್ಗಳಿಗೆ ಬಂದರೆ ಆಗ್ತಾಯಿಲ್ಲ ಅಂತ ಏನು ಬಾಯ್ಲಿ ನಾನು ವ್ಲಾಗ್ ಮಾಡಿದ್ರೆ ಸಾಕು, ದೂರ ಹೊಡೆಯ್ತಾನೆ ಆಕಾಶ್. ಏನು ಕೇಳ ಗೊತ್ತಿಲ್ಲ, ನನ್ನ ವ್ಲಾಗಲ್ಲ ಅದು ಏನು ಕಾಣಿಸ್ತಾನೋ ಗೊತ್ತಿಲ್ಲ. ಚೆನ್ನಾಗಿದೆಯಾ ತಿರ್ಗೋ ಹೀರೋ ತಿರ್ಲಿಲ್ಲ ಅಂದರೆ ನೀನು ನೋಡ್ಕೋಗ, ನೀನು ತೋರ್ಸೋದಿಲ್ಲ ಬಿಡ ನಿನ್ನಲ್ಲಿ. ಸೊ ಗೈಸ್, ದೋಸೆ ಮತ್ತು ನಾನು ದೋಸೆ ಇವ್ನ ಮನೆ ಇಸ್ಕೊಂಡಿದ್ದೀನಿ. ಅವ್ನು ನಮ್ಮನೆ ರೈಸ್ ತಿಂತವನೆ, ನಾನು ನಮ್ಮ ಮನೇಲಿ ಮಶ್ರೂಮ್ ಕರಿ ಜೊತೆ ತಿಂತಾಯಿದ್ದೀನಿ. ಟೇಸ್ಟಿಯಾಗಿ ಮಾಡೋದು ಮಮ್ಮಿ. ತಿನ್ ಚಾ, ಇದನ್ನು ಟೇಸ್ಟ್ ಮಾಡು, ಚೆನ್ನಾಗಿದೆ ಚಾ, ಟೇಸ್ಟ್ ಮಾಡು. ಚಾ ನಮ್ಮಂಗೆ ಹೇಳಿ ಥ್ಯಾಂಕ್ಸ್ ಅಂತ. ಥ್ಯಾಂಕ್ ಯು ಚೆನ್ನಾಗಿದೆ ಮತ್ತೆ ಏನು ಚೆನ್ನಾಗೈತೆ. ಲೆಟ್ ಸೀಟ್ ತಿನ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸಾಕಷ್ಟು ಇದು ಗಿಫ್ಟ್ ಮಾಡ್ತೀನಿ ಇವಾಗ. ಆಕಾಶ್ಗೆ ಇದು ಗಿಫ್ಟ್ ಮಾಡೋಣ, ಬರ್ಬಿ ಕಟ್ಟ ಇದನ್ನು ಮಾಡೋಣ. ಚೆನ್ನಾಗಿ ಆಕಾಶ್ ಬೇಕಾ? ಪಾಪ ಬೇಜಾರಾಗ್ಬಿಟ್ಟೆ, ನೀನೇ ತಗೊಳಕ್ ಬನ್ನಿ ಚೈನ. ಸೊ ಗೈಸ್, ಮನೆಗೆ ಬಂದೆ, ನಮ್ಮ ಮಮ್ಮಿ ಮಲ್ಕೊಂಡಿದ್ದಾರೆ. ಸೊ ಫಸ್ಟು ಕ್ಲೋತ್ಸ್ ಎಲ್ಲ ಬಿಚ್ಚಿ ಏನೋ ತಂದವ್ರು ಜ್ಯೂಸು ಮತ್ತು ಕೇಕ್ನ ತೊಗೊಂಡ್ಬಂದಿದ್ದಾರೆ, ತಿನ್ನೋಣ. ಫಸ್ಟು ಫ್ರೆಶ್ ಅಪ್ ಆಗೋಣ, ಲೆಟ್ಸ್ ಗೋ. ಯೂನಿಫಾರ್ಮ್ ಎಲ್ಲ ಫಸ್ಟ್ ರಿಮೂವ್ ಮಾಡಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಶ್ ಅಪ್. ನಮ್ಮಮ್ಮ ಕೇಕ್ ತಂದಿದ್ರು, ಕೇಕ್ ತಿನ್ನೋಣ, ಅದ್ರ ಜ್ಯೂಸ್ ತಂದಿರೋಣ. ಸೊ ಇವೆರಡು ತಿನ್ನೋಣ. ಆ್ಯಂಡ್ ಇವತ್ತು ಕಾಲೇಜು ಬ್ಯೂಟಿಫುಲ್ಲಾಗಿ ಚೆನ್ನಾಗಿತ್ತು ಗೈಸ್. ಆ್ಯಂಡ್ ಏನು ಹೇಳಲಿ, ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಬಂದ್ರೆ. ಇನ್ನು ನಾಳೆ ಸ್ಯಾಟರ್ಡೇ, ನಾಳೆ ರಜಾ, ಸಂಡೇ ರಜಾ, ನಾಳೆ ಸೆಕೆಂಡ್ ಸ್ಯಾಟರ್ಡೇ ಅಲ್ವಾ, ಅದಕ್ಕೆ ನಮ್ಗೆ ರಜಾ. ಸೊ 2 ದಿನ ಕಂಟಿನ್ಯೂಸ್ ಆಗಿ ಹಾಲಿಡೇ ಐತೆ. ನಾಳೆ ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ಇದೆ ಗೈಸ್. ಡೈಲಿ ಬೆಳಗ್ಗೆ ಎದ್ದು ರೆಡಿಯಾಗಿ ಹೋಗಿ ಇದೇ ಇತ್ತು ತರಲಿ, ಆದರೂ ನಾಳೆ ಬೇಗ ಎದ್ದಾಳಲ್ಲ, ಲೇಟಾಗಿದ್ದು ರೆಡಿಯಾಗಿ ಆಮೇಲೆ ವ್ಲಾಗ್ ಮಾಡ್ತೀನಿ ನಾಳೆ. ಸೊ ಆ್ಯಂಡ್ ಇವಾಗ ಇದನ್ನು ತಿನ್ನೋಣ. ಫಸ್ಟು ಹೊಟ್ಟೆ ಹಸಿವಾಗ್ತೈತೆ ನನಗೆ. ಆ್ಯಂಡ್ ಈಗ ಅನ್ನ ಮಾಡೋರೆ, ಅದ್ರ ಜೊತೆಗೆ ಮಶ್ರೂಮ್ದು ಏನೋ ಗ್ರೇವಿ ಇದೆ, ಅದು ತಿನ್ನಬೇಕು. ಅದಕ್ಕೆ ನಮಗೆ ಸ್ವಲ್ಪ ಸ್ವೀಟ್ ತಿನ್ಕೊಳ್ಳೋಣ ಅಂದ್ಬಿಟ್ಟು ಕೇಕ್ ತಿಂತಾಯಿದ್ದೀನಿ, ಅದು ಜ್ಯೂಸ್ ಕುಡ್ತೀನಿ. ಲೆಟ್ಸ್ ಗೋ, ತಿನ್ನೋಣ. ತಿನ್ಬಿಟ್ಟು ಗಾಯ್ಸ್, ನಾನು ನೈಟು ವ್ಲಾಗ್ನ ಕಂಟಿನ್ಯೂ ಮಾಡೋದು ಮರ್ತೋದೆ. ಸೊ ಬೆಳಗ್ಗೆ ಎದ್ದು ಇವಾಗ ಎಷ್ಟು ಆಯಿತು, 12:30 ಆಗಿದೆ. ಸೊ ಮನೇಲಿ ಎದ್ದು ಕೆಲಸ ಸ್ವಲ್ಪ ಮಾಡ್ಕೊಂಡು ಇವಾಗ ಫ್ರೆಶ್ ಅಪ್ ಆಗ್ತಾಯಿದ್ದೀನಿ. ಇವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೆನ್ನೆ ಜೊತೆ ಇವತ್ತು ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಸ್ಯಾಟರ್ಡೇ ರಜಾ ನನಗೆ. ಸೊ ಫಸ್ಟ್ ಬ್ರಷ್ ಮಾಡೋಣ. ಬ್ರಷ್ ಮಾಡಿ ಗಾಯ್ಸ್, ಫೈನಲಿ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ನೋಡಿ, ಪೂಜೆ ಮಾಡಿ ಗೈಸ್. ಇವಾಗ ನಂದು ಊಟದ ಟೈಮ್ ಆಯಿತು, 1 o'clock ಆಯಿತು. ನನಗೆ 1 o'clockವರೆಗೂ ಫಾಸ್ಟಿಂಗ್ ಇರ್ತೀನಿ ನೋಡಿ, ಮುಗೀತು. ನಮ್ಮಮ್ಮ ನನಗೆ ಇವತ್ತೇನು ಮಾಡಿದ್ದಾರೆ ಅಂದರೆ ಪಲಾವ್ ಮಾಡಿದ್ದಾರೆ. ನನಗೆ ಪಲಾವ್ ಮತ್ತು ಮೊಸರು ಬಜ್ಜಿ ಮಾಡಿದ್ದಾರೆ. ಆ್ಯಂಡ್ ನಾವು ಮುಂಚಿನ ತಿಂದವ್ರೆ ಟೇಸ್ಟ್ನ ಕೇಳಿಬೇಕಾರೆ ಅವ್ರನ್ನ, ಏನು ಸಕ್ಕತ್ತಾಗಿರ್ತದೆ ಗೊತ್ತಾಗಿಸಿದ್ರು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲು, ಒಂಥರ ತಿಂತಾನೆ ಇರಬೇಕು ಅನಿಸ್ತಾ ಇರುತ್ತೆ, ಆ ಥರ ಇರುತ್ತೆ ಟೇಸ್ಟ್ ಅದು. ಸೊ ಫೈನಲ್ ಇವಾಗ ತಿನ್ನೋಣ ಹಾಕ್ಕೊಂಡು. ಲೆಟ್ಸ್ ಗೋ. ತಿಂತಾಯಿದ್ದೀನಿ ಮೊಸರು ಬಜ್ಜಿ ಪಲಾವ್. ಲೆಟ್ಸ್ ಈಟ್. ತಿಂದ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ಗೈಸ್, ನಮ್ಮಮ್ಮ ಏನೋ ಸಡನ್ನಾಗಿ ಕೆಳಗಡೆ ಬಾ ಅಂತ ಫೋನ್ ಕರೀದ್ರು, ಅದಕ್ಕೆ ಕೆಳಗಡೆ ಹೋಗ್ತಾಯಿದ್ದೀನಿ. ಏನು ಅಂತ ಗೊತ್ತಿಲ್ಲ.
ಬಾ 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 ಅಂತ ಅರ್ಜೆಂಟ್ ಅಂದ್ರೆ ನನ್ನ ನೋಡ್ತಾರೆ ಅಂತವರೆಲ್ಲ ನೋಡೋಣ ಅಂತ ಹೇಳ್ರಪ್ಪ ಏನು ಹೇಳ್ತೀರಿ ಮಸ್ತ್ ಮಸ್ತಾಗಿ ಫಾಲೋ ಮಾಡಿ ರೀಲ್ಸ್ ಮಾಡ್ತಾರೆ ಫಾಲೋ ಮಾಡ್ರಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಅದೇ ಹೇಳೋದು ನಾನು ಇಷ್ಟ. ಥ್ಯಾಂಕ್ ಯು ಕಣೋ. ನೀವು ಚೆನ್ನಾಗಿ ಬೆಳೀರಿ, ನಮ್ಮನ್ನು ಚೆನ್ನಾಗಿ ಬೆಳೆಸಿ. ನೀವು ಅಷ್ಟೇ ನಮ್ಮನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಬೇಕು. ಸಿಕ್ಕ ನಮ್ಮ ಕ್ಲಾಸಲ್ಲಿ 80 ಜನ ಇದ್ರೆ 80 ಜನ ಫಾಲೋ ಮಾಡಿದ್ದೀನಿ. ಏನ್ ಡವ್ ಮಾಡ್ತಾರಲ್ಲ. ನಿಮ್ದು RCB ಒಂದು ಟೀ ಶರ್ಟ್ ನಿಮ್ಮ ಅಮ್ಮನ ಜೊತೆ ವಿಡಿಯೋ ಮಾಡಿದೆ ಗೊತ್ತಾ, ಅದೇ ಜಾಸ್ತಿ ವೈರಲ್ ಆಗಿದ್ದು. ನಮ್ಮ ಕ್ಲಾಸಲ್ಲಿ ಎಲ್ಲರೂ ಮಾತಾಡ್ತಾರೆ. ನಮ್ಮ ಕ್ಲಾಸ್ ಹುಡುಗಿನ ಕರ್ಕೊಂಡ್ ಬರ್ತೀನಿ ಜಮುನಾ. ನಮ್ಮ ಕ್ಲಾಸ್ ಸೂಪರ್ ಥ್ಯಾಂಕ್ ಯು ಎಲ್ಲರಿಗೂ ತೇಜಸ್ವಿನಿ ಅಂತ ನಿಮ್ಮ ಫಾಲೋವರು. ಹೌದಾ? ಆ ವಿಡಿಯೋಗೆ ಮಾತ್ರ ಫುಲ್ ಕಮೆಂಟ್ಸ್. ಥ್ಯಾಂಕ್ ಯು ಕಣ್ರ, ನೀವೆಲ್ಲ ಸಪೋರ್ಟ್ ಮಾಡ್ತಾ ಇರ್ಬೇಕು ಹಿಂಗೇನೆ. ಸರಿನಾ? ಸರಿ ಅಣ್ಣ, ಥ್ಯಾಂಕ್ ಯು, ಲವ್ ಯು, ಬಾಯ್. ಅಮ್ಮಂಗೆ ಇಲ್ಲೇ ಕೂತವ್ರೆ, ಜ್ಯೂಸ್ ಮತ್ತು ಐಸ್ ಕ್ರೀಮ್ ತೊಗೊಳಕ್ಕೆ. ಅವ್ರು ಪಾನಿಪುರಿ ತಿಂತಾರೆ. ಅಮ್ಮ ಅರ್ಜೆಂಟಾಗಿ ನನ್ನ ಕರೆದ್ಬಿಟ್ಟು ಇಲ್ಲಿ ಪಾನಿಪುರಿ ತಿನ್ನಕ್ಕೆ ಕರೆದವ್ರು ನಾನು. ಯಾವ ಥರ ನೋಡ್ರಿ ನಮ್ಮಮ್ಮ. ಆಯ್ತಾ ಬಂದಿರೋದು ಅದಕ್ಕೆ ಇಂಟ್ರೊಡ್ಯೂಸ್ ಮಾಡಿ. ಹೇಳ ಮನೆ ಹೆಸರು ಪ್ರಗತಿ. ನಮ್ಮಮ್ಮ ಕೆಲಸ ಮಾಡ್ತಾರಲ್ಲ ಅಲ್ಲಿ ಸೂಪರ್ವೈಸರ್ ಮಗಳಂತೆ ಅವರು. ಸೊ ಅವ್ರನ್ನೂ ಕರ್ಕೊಂಬಂದಿದ್ದಾರೆ ಇವತ್ತು ನಮ್ಮಮ್ಮ. ಸೊ ಅದಕ್ಕೆ ನಾನು ಅರ್ಜೆಂಟಾಗಿ ಕರೆದ್ರು ತಿನ್ನೋಕ್ಕೆ. ಸೊ ತಿನ್ಕೊಂಡು ಮನೆಗೆ ಗೈಸ್ ಇವಾಗ ನಮ್ಮಮ್ಮ ಅದೆಲ್ಲ ತಿನ್ಕೊಂಡಾದ್ಮೇಲೆ ಅವ್ರನ್ನ ಬಸ್ ಹಚ್ಚಿ ಕಳಿಸಿ ನಾನು ನಮ್ಮ ಮಮ್ಮಿ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಮಳೆ ಬೇರೆ ಬರ್ತಾ ಇದ್ದೀವಿ, ಹೆವಿ ರೇನು. ಸೊ ಹೋಗ್ತಾ ಇದ್ದೀವಿ ಮನೆ ಒಳಗೆ. ಬೇಗ ಹೋಗೋಣ ಮನೆಗೆ ಹೋಗಿ ಕಾಫಿ ಕುಡಿದು ವ್ಲಾಗ್ ಕಂಟಿನ್ಯೂ. ಹಂಗೆ ಕಾಫಿ ಕುಡಿತಾ ವ್ಲಾಗ್ ಕಂಟಿನ್ಯೂ. ಅಮ್ಮ ರೀಲ್ ಮಾಡೋಣ ಅಂದ್ಕೊಂಡು ಏನಾಯ್ತು ಇವತ್ತು? ಓ ಈ ಮಳೆಯಲ್ಲಿ ಇವಾಗ ಮನೆಗೆ ಹೋಗಿ ಅಲ್ಲಿ ಬ್ರೈಟ್ನೆಸ್ ಕಡಿಮೆ ಆಗುತ್ತೆ ಗೈಸ್. ಇವತ್ತು ರೀಲ್ ಮಾಡೋಣ ಅಂದ್ಕೊಂಡೆ, ಇವತ್ತು ರೀಲ್ ಮಾಡಲ್ಲ. ನಾಳೆ ಪಕ್ಕಾ ಮಾಡ್ತೀನಿ. ನಾಳೆ ನಮ್ಮ ಅಮ್ಮ ಇರ್ತೀರ ತಾನೆ? ಅದೇ ಡೌಟ್ ಆದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ರೀಲ್ ಮಾಡೇ ಮಾಡ್ತೀನಿ. ನಾಳೆ ಆಗಲಿ ಅಂದ್ರೆ ಮಂಡೇ ಆದರೂ ಮಾಡೇ ಮಾಡ್ತೀವಿ. ಸೊ ಇವಾಗ ಫಸ್ಟು ಮನೆಗೆ ಹೋಗೋಣ. ಮನೆಗೆ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮಳೆ ಬರ್ತೀವಿ, ಲೆಟ್ಸ್ ಗೋ ಗೈಸ್. ಇವತ್ತು ನಮ್ಮ ಮನೆಗೆ ನಮ್ಮ ಅಮ್ಮನ ಫ್ರೆಂಡ್ಸ್ಗಳು ಬಂದಿದ್ದಾರೆ. ನಿನ್ನ ಹೆಸರು ಹೇಳಿ? ಚಿರಂತ. ನನ್ನ ಹೆಸರು ಚಿರುಷ್. ನಿನ್ನ ಹೆಸರು ಹೇಳಪ್ಪ. ನನ್ನ ಹೆಸರು ಚಿರಂತ್. ಇಬ್ರು ಚಿರಂತ್. ನೋಡಿಮ್ಮ ನಿಮ್ಮ ಫ್ರೆಂಡ್ಸ್ಗಳಲ್ಲ. ಫ್ರೆಂಡ್ಸ್ ಥರ ನಮ್ಮ ಅಮ್ಮಂಗೆ ಇವರಿಬ್ರು. ಏನು ಕ್ಯೂಟ್ ಆಗಿದ್ದಾರೆ ನೋಡ್ರಿ ಇಬ್ರು. ಧನ್ಯ. ಅವ್ರ ಮಮ್ಮಿ ಯಾರನ್ನ ಬ್ಲಾಗ್ ನೋಡ್ತಿದ್ರೆ ಹೇಳ್ತಾರೆ ನಿಮಗೆ. ಫ್ರೆಂಡ್ಲಿಯಾಗಿ. ಸೊ ಇವತ್ತು ಬರ್ಲಿಲ್ಲ ಅಂದ್ರೆ ಬೇಜಾರೇ ಅವತ್ತಲ್ಲ ನನಗೆ. ಹೌದಾ? ನಾನು ಇರೋ ಜಾಗದಲ್ಲಿ ಕುತ್ಕೊಂಡಿರ್ಬೇಕು ಪಕ್ಕ. ದಿನ ನಾನು ಆಂಟಿ ಎಲ್ಲ ಮುಂದೆನೆ ಕುತ್ಕೊಳ್ಳೋದು, ನಾನು ಇವನು ಆಂಟಿ ಎಲ್ಲ ಮುಂದೆ ಕುತ್ಕೊಳ್ಳೋದು. ನೋಡ್ರಪ್ಪ ಈ ಥರ ನಮ್ಮ ಅಮ್ಮನ ಜೊತೆ ಚೆನ್ನಾಗಿರ್ತಾರೆ ಇವರಿಬ್ರು. ಸೊ ಹಿಂಗೆ ಇರ್ಬೇಕು ಎಲ್ಲರೂ ಚೆನ್ನಾಗಿ ಖುಷಿಯಾಗಿ ಜೊತೆಲಿ ಇವ್ರ ಥರ ಇರ್ರಿ. ನೀವು ನೋಡ್ತೀರಾ ನನ್ನ ಬ್ಲಾಗ್ಸ್ನ ಹೋಗ್ಲಿ? ನೋಡ್ತೀವಿ. ವಿಡಿಯೋಸು ಇನ್ಸ್ಟಾಗ್ರಾಮಲ್ಲಿ ನೋಡ್ತೀಯಾ ನೀನು? ಎಲ್ಲ ನೋಡ್ತೀಯಾ? ಪಕ್ಕ ಯೂಟ್ಯೂಬ್ ಅಲ್ಲೇ ನೋಡ್ತೀನಿ ನಾನು. ನೋಡಿಮ್ಮ ನೋಡ್ತಾನೆ ನೋಡಿ ಗೈಸ್. ನೋಡಿ ಫ್ಯಾನ್ಸ್ ಅಂತಲ್ಲ, ನಮ್ಮ ಫ್ರೆಂಡ್ಸ್ಗಳು ಬೆಸ್ಟ್ ಫ್ರೆಂಡ್ ನನಗೆ, ನನ್ನ ಮಕ್ಕಳು. ನಮ್ಮಮ್ಮ 100 ರೂಪಾಯಿ ಆ್ಯಕ್ಟಿಂಗ್ ಮಾಡಿದ್ರೆ 10 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾರಲ್ಲ. ಡೈರೆಕ್ಟ್ ಆಗಿ ನಮ್ಮಮ್ಮ ಚೆನ್ನಾಗಿ ಡೌ ಮಾಡ್ತಾರೆ ಗೈಸ್. ಸೊ ಇವಾಗ ಸ್ವಲ್ಪ ಹೊತ್ತು ಇವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಎಂಜಾಯ್ ಮಾಡಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ ಗೈಸ್. ಏನು ಹೇಳ್ತೀರಾ? ನೀನು ಹೇಳ್ತೀಯ ಏನಾದರೂ? ನಮ್ಮಂತ ಬಡವ್ರ ಮನೆಗೆ ಬಂದಾರಲ್ಲ, ಆಮೇಲೆ ಬಡವ್ರ ಮನೆಗೆ ಭಾಗ್ಯಗಳು ಬಂದಾವ ಎರಡು. ಇದೇ ತಾನೇ ನಮ್ಮ ಡೌ ಮಾಡ್ತೀನಿ. ಇದೇ ತಾನೇ ನಮ್ಮನ್ ಡೌ. ಕರೆಕ್ಟಾಗಿ ಹೇಳಿದ್ರಮ್ಮ, ಕರೆಕ್ಟಾಗಿ ಹೇಳಿದ್ರು ಇಬ್ರು. ಕರೆಕ್ಟಾಗಿ ಬಡವರೇ. ಹೌದಾ? ಕೊಡ್ತೀನಿ. ಸೊ ಏನು ಚಿರುಷ್ ಏನು ಹೇಳ್ಬೇಕಂತೆ? ಏನ್ ಸಾಂಬಾರ್ ಮಾಡೋದು? ಚಿಕನ್ ಸಾಂಬಾರ್. ಹೋಗಿ ಹೊಡ್ಸ್ಕೋಬೋಗು. ಕಾಲ್ ಕೊಡಿ ಆಂಟಿ, ಹೊಡ್ಸ್ಕೊಬರ್ತೀನಿ. ನೋಡಿದ್ರೆ ಸ್ವ್ಯಾಗ್ ರಿಪ್ಲೈಗಳಪ್ಪ. ನಮ್ಮ ಅಮ್ಮನಿಗೆ ಸ್ವ್ಯಾಗ್ ರಿಪ್ಲೈ ಕೊಡ್ತವ್ರೆ. ಇವಾಗ ಏನು ಮಾಡ್ತೀರಾ ಮತ್ತೆ ಅಡುಗೆ? ಅದೇನೆ ಚಿಕನ್ ಸಾಂಬಾರ್. ಶನಿವಾರ ಇವತ್ತು ಸ್ಯಾಟರ್ಡೇ ಅಪ್ಪ. ಮಂಡೇನು ತಿಂತ ಫುಲ್ಲು ತಿಂತಾರಂತೆ. ಏನ್ ಹಿಂಗ ಆಡ್ತಾನೆ. ಇವತ್ತು ಮಟನ್ ಸಾರಿ ಮಾಡ್ಬೇಕು. ಮಾಡ್ರಿ. ನಮ್ಮಮ್ಮ ಇದು ಯಾವುದೋ ಗೇಮ್ ಆಡ್ಕೊಂಡು ಕಮಲ ಗೇಮು ಎಷ್ಟು ಭಯ ಬೀಳ್ತಾವ ನೋಡ್ರಿ ಆಡಕ್ಕೂ. ಸೊ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ. ನಾಳೆ ಏನಾಗುತ್ತೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಇಲ್ಲಿಂದಾನೆ. ಮತ್ತೆ ನಾಳೆ ಸಿಗ್ತೀನಿ ಅಂತ ನ್ಯೂ ವ್ಲಾಗ್ ಜೊತೆ. ಅಲ್ಲಿವರೆಗೂ ಮತ್ತೆ ನಾಳೆ ಸಿಗ್ತೀನಿ ಅಂತ ಎಲ್ಲರೂ ಹೇಳ್ತಾರೆ. ಟೇಕ್ ಕೇರ್, ಲವ್ ಯು ಆಲ್. ಬಾಯ್. ನಿಮಗೆ ನಿಮ್ಮ ಫ್ಯಾಮಿಲಿಗೆ ಲವ್ ಯು, ಲಾಟ್ಸ್ ಆಫ್ ಲವ್. ಬಾಯ್ ಹೇಳ್ಬಿಡ್ರ. ಬಾಯ್ ಬಾಯ್. ಇಲ್ಲಡಿ ಐಸ್ ಕ್ರೀಮ್ ತಿಂತಾ ಇದೀನಿ. ಸೊ ಬಾಯ್ ಗೈಸ್.